ಯಾರು 31ನೇ ತಾರೀಕು ರಾತ್ರಿ ಎಣ್ಣೆ ಜಾಸ್ತಿಯಾಗಿ ಮನೆಗೆ ಹೋಗ್ಲಿಕ್ಕೆ ಆಗ್ತೈತೋ ಇಲ್ಲೋ ಅಂತ ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ ಸಲುವಾಗಿ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೊಸ ಗ್ಯಾರಂಟಿಯನ್ನ ಘೋಷಣೆ ಮಾಡ್ಯಾರ. ಅದೇನಂತ ಕೇಳ್ಬಿಡ್ರಿ. ಸಪೋಸ್ ಯಾರೋ ತುಂಬಾ ಅವ್ರಿಗೆ ಕುಡಿದ್ಬಿಟ್ಟಿರ್ತಾರೆ, ಹೋಗಕ್ಕಾಗಲ್ಲ, ಅಥವಾ ಏನೋ ಅವರು ಎಕ್ಸಾಸ್ಟ್ ಆಗಿರ್ತಾರೆ, ಓಲಾ ಉಬರ್ ಅವೆಲ್ಲ ಇದಾವಲ್ಲ, ಅವೆಲ್ಲ ಜಾಮ್ ಆಗ್ಬಿಡ್ತವೆ, ಏನು ಸಿಗೋದಿಲ್ಲ ವೆಹಿಕಲ್ಸು, ಮನೆಗೆ ಹೋಗ್ಬೇಕು, ಏನು ಮಾಡ್ತಾರೆ? ಅದಕ್ಕೆ ನಾವು ಏನು ಮಾಡಿದ್ದೀವಿ ಇಂದ ಒಂದು 8 ಕಡೆ ಕಾರಿನ ವ್ಯವಸ್ಥೆನೂ ಮಾಡಿರ್ತೀವಿ, ನಮ್ಮ ವೆಹಿಕಲ್ಸ್ಗಳು ಪೊಲೀಸ್ ವೆಹಿಕಲ್ಸ್ಗಳ ವ್ಯವಸ್ಥೆನೂ ಮಾಡಿರ್ತೀವಿ. ಅವ್ರನ್ನ ಕರ್ಕೊಂಡೋಗಿ ಅವರ ಮನೆ ಹತ್ರ ಬಿಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿರ್ತೇವೆ. ಅದು 8 ಕಡೆ ಮಾಡಿದ್ದೇವೆ. ಇದನ್ನ ಕೇಳಿದ ಮೇಲೆ ನನಗ ರವಿಚಂದ್ರನ್ ಅವ್ರದ್ದು ಒಂದು ಹಾಡು ನೆನಪಾಯ್ತು ನೋಡ್ರಿ. ಯಾ ಹಾಡು ಹೇಳ್ರಿ? ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೂ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್ಸು. ಈ ಹಾಡು ಅದ್ರಾಗೂ ಇದ್ರಾಗ ಒಂದಷ್ಟು ಸಾಲುಗಳದಾವ್ರಪ್ಪ, ಭಾರಿ ಕರೆಕ್ಟ್. ಹುಟ್ಟಿ ಸಾಯಲು ಸ್ಥಳವಿದೆ, ಹೊಟ್ಟೆ ಬಟ್ಟೆಗೆ ಬರವಿದೆ, ನಿಷೇಧ ಹೇಳುವ ಸರ್ಕಾರ, ಒಳಗೆ ಕೊಡುವುದು ಸಹಕಾರ. ಸರ್ಕಾರದ ಈ ರೂಲ್ಸುಗಳು ಬಲ್ಬೆ ಇಲ್ಲದ ಕಂಬಗಳು, ಬೆಳಕು ಕೊಡುವೆ ಎಂದು ಓಟು ಪಡೆವ ನಮ್ಮ ಜನರ ಕತ್ತಲಲ್ಲಿ ಇಡುವ ಕಿರುಚಾಡೋ ನಾಯಕರು, ಕುಡಿಯುತ್ತಾ ಎಲ್ಲಿಹರೋ ಕುರ್ಚಿನೇ ಅವರ ವೀಕ್ನೆಸ್. ಏನು ಅದ್ಭುತ, ಎಷ್ಟು ಕರೆಕ್ಟ್ ಬರ್ದಾರ ನೋಡ್ರಿ. ಕರೆಕ್ಟ್, ಕುರ್ಚಿನೇ ಅವರ ವೀಕ್ನೆಸ್. ಇದು ಹೆಂಗಾಯ್ತಂದ್ರ, ನೀವು ಎಷ್ಟು ಬೇಕಾದಷ್ಟು ಕುಡೀರಿ, ಬೀದಿಯಾಗ ಬಿದ್ದು ಎದ್ದ ಮನಿಗೆ ಹೋಗ್ಲಿಕ್ಕೆ ಆಗ್ಲಾರ್ದಷ್ಟಾದ್ರೂ ಕುಡೀರಿ, ನಾವದೀವ್ರಿ ನಿಮ್ ಜೊತೆಗೆ, ಪೊಲೀಸರು ನಿಮ್ಮನ್ನ ಮನೆಗೆ ಬಿಡು ಕೆಲಸ ಮಾಡ್ತಾರ ಅಂತ ಭರವಸೆ ಕೊಟ್ಟಂಗಾಯ್ತ್ರಪ್ಪ. ಆಹಾ, ಯಾರ್ರೀ ಅದು? ಇಂಥ ಸರ್ಕಾರಕ್ಕೆ ಬೈದವ್ರು ನೀವ ಅಲ್ಲ. ಜೈಲ್ನಾಗಿರೋ ಕೈದಿಗಳಿಗೆ ಎಣ್ಣೆ ಕೊಡುವಂತಹ ಸರ್ಕಾರ, ಇನ್ನು ನಿಮ್ಮನ್ನೆಲ್ಲ ಬಿಟ್ಟು ಬಿಡ್ತಾರೇನ್ರಿ ಕೈ ಹಿಡಿಲಾರ್ದೆ? ಕೊಟ್ಟೇ ಕೊಡ್ತಾರಪ್ಪ. ಕುಡ್ದು ಯಾರ ಮನಿ ಆದ್ರ ಹಾಳಾಗಿ ಹೋಗ್ಲಿ, ಆದ್ರೆ ಸರ್ಕಾರಕ್ಕೆ ರೊಕ್ಕ ಬಂದ್ರೆ ಸಾಕು ಅಂದಂಗಾಯ್ತು ನೋಡ್ರಪ್ಪ. ಇದೊಳ್ಳೆ ಕಥೆ ಆಯ್ತು. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.